ಆತ್ಮೀಯರೇ, ಪಾಸಿಟಿವ್ ಕನ್ನಡ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಾನು ಡಾಕ್ಟರ್ ನಟರಾಜ ಆರ್ ಮಧೋಡಿ. ಆತ್ಮೀಯರೇ, ಸಿಂಹಾದ್ರಿಯ ಸಿಂಹ ಚಿತ್ರವನ್ನು ನೀವು ನೋಡಿದರೆ ಅದರ ಕೆಲವು ದೃಶ್ಯಗಳಲ್ಲಿ ವಿಷ್ಣುವರ್ಧನ್ರವರು ನ್ಯಾಯ ತೀರ್ಮಾನ ಮಾಡುವ ದೃಶ್ಯಗಳನ್ನು ಗಮನಿಸಿದಾಗ ಈ ದೃಶ್ಯ ಪ್ರದೇಶ ನಿಮ್ಮ ಕಣ್ಮುಂದೆ ಬಂದು ಹೋಗುತ್ತೆ. ಆ ಚಿತ್ರದ ಹಲವಾರು ಸನ್ನಿವೇಶಗಳನ್ನು ಮೇಲುಕೋಟೆಯ ರಾಯಗೋಪುರದಲ್ಲೇ ಚಿತ್ರೀಕರಿಸಿರೋದು. ಹಾಗೆ ರಜನಿಕಾಂತ್ ಅಭಿನಯದ ಹಲವಾರು ಚಿತ್ರಗಳನ್ನು ಈ ಪ್ರದೇಶದಲ್ಲಿ ಚಿತ್ರೀಕರಿಸಲಾಗಿದೆ. ಆತ್ಮೀಯರೇ, ಕೇವಲ ಕನ್ನಡ ಚಲನಚಿತ್ರಗಳಲ್ಲದೆ ಟಾಲಿವುಡ್, ಬಾಲಿವುಡ್ನ ಹಲವಾರು ಚಿತ್ರಗಳನ್ನು ಇಲ್ಲಿ ಚಿತ್ರೀಕರಿಸಿದ್ದು ಇದು ಸಿನಿಮಾ ಜಗತ್ತಿನ ನೆಚ್ಚಿನ ಶೂಟಿಂಗ್ ತಾಣವಾಗಿದೆ. ಇದರ ರಚನೆಯ ಹಿನ್ನೆಲೆ, ಇತಿಹಾಸದ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ಇಡಲಿದ್ದೇನೆ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಹಾಗೆ ನೀವು ನನ್ನ ಚಾನಲ್ಗೆ ಹೊಸಬರಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿದಲ್ಲಿ ಮುಂದಿನ ಎಲ್ಲ ಅಪ್ಡೇಟ್ಸ್ ನಿಮಗೆ ನೇರವಾಗಿ ತಲುಪುತ್ತೆ. ಆತ್ಮೀಯರೇ, ಪ್ರೋತ್ಸಾಹಕ್ಕಾಗಿ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ. ಕರ್ನಾಟಕದಲ್ಲಿರುವ ಐತಿಹಾಸಿಕ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಮೇಲುಕೋಟೆ ಒಂದು ಪ್ರಮುಖವಾದಂತಹ ಪ್ರವಾಸಿ ಸ್ಥಳವಾಗಿದೆ. ಹಲವಾರು ಐತಿಹಾಸಿಕ ಸುಂದರ ಸ್ಥಳಗಳಿಗೆ ಈ ಕ್ಷೇತ್ರ ಅತ್ಯಂತ ಹೆಸರುವಾಸಿ. ಮಂಡ್ಯ ಜಿಲ್ಲೆಯಲ್ಲಿರುವ ಈ ಸ್ಥಳ ಮೈಸೂರಿನಿಂದಲೂ ಕೇವಲ 50 ಕಿಲೋಮೀಟರ್ ಅಂತರದಲ್ಲಿದೆ. ಬೆಂಗಳೂರಿನಿಂದ ಸುಮಾರು 130 ಕಿಲೋಮೀಟರ್ ದೂರದಲ್ಲಿದೆ. ತಿರುನಾರಾಯಣಪುರಂ ಎಂದೂ ಸಹ ಕರೆಯಲ್ಪಡುವಂತಹ ಈ ತಾಣ ಶ್ರೀ ವೈಷ್ಣವ ಪಂಥದ ಪ್ರಮುಖವಾದಂತಹ ಕೇಂದ್ರವೂ ಹೌದು. ಪ್ರಸ್ತುತ ನಾವು ಗಮನಿಸ್ತಿರುವಂತಹ ರಾಯಗೋಪುರ ಎಂಬುದು ರಾಜಗೋಪುರವಾಗಿದ್ದು, ಈ ಒಂದು ತೆರನಾದಂತಹ ಗೋಪುರಗಳು ವಿಜಯನಗರ ಸಾಮ್ರಾಜ್ಯದ ಸಮಯದಲ್ಲಿ ಪ್ರಾರಂಭವಾದವು. ಗೋಪಾಲರಾಯ ಪ್ರವೇಶದ್ವಾರ ಎಂದು ಕರೆಯಲ್ಪಡುವಂತಹ ಈ ರಾಯಗೋಪುರ ಮೇಲುಕೋಟೆ ಬೆಟ್ಟದ ಒಂದು ಅಪೂರ್ಣವಾದಂತಹ ರಚನೆಯಾಗಿದೆ. ಇದು 4 ಎತ್ತರದ ಸ್ತಂಭಗಳನ್ನು ಹೊಂದಿದೆ. ಮಾಮಲ್ಲಾಪುರಂ ರಾಜಗೋಪುರಂಗೆ ಇದು ಹೋಲಿಕೆಯಾಗುತ್ತೆ. ಇನ್ನು ಈ ದೇವಾಲಯದ ಪ್ರವೇಶ ದ್ವಾರವನ್ನು ಹೊಯ್ಸಳ ರಾಜ ವಿಷ್ಣುವರ್ಧನ ನಿರ್ಮಿಸಿದ್ದು, ಒಂದು ರಾತ್ರಿ ಇಡೀ ಇದನ್ನು ನಿರ್ಮಿಸಲಾಗಿದೆ ಎಂಬ ಪ್ರತೀತಿ ಇದೆ. ಇದೊಂದು ಅಪೂರ್ಣವಾದಂತಹ ರಚನೆ. ಆದರೆ ಅತ್ಯಂತ ಆಕರ್ಷಣೀಯವಾದಂತಹ, ಪ್ರತಿನಿತ್ಯ ಸಾವಿರಾರು 10,000 ಪ್ರವಾಸಿಗರು ಇಲ್ಲಿಗೆ ಭೇಟಿ ನೀಡ್ತಾರೆ. ಹಾಗೆ ಇಲ್ಲಿ 100 ಸಿನಿಮಾಗಳು, ಧಾರಾವಾಹಿಗಳು ಇಲ್ಲಿ ಚಿತ್ರೀಕರಣಗೊಂಡಿದ್ದಾವೆ. ದೊಡ್ಡ ದೊಡ್ಡ ಕಲ್ಲುಗಳನ್ನು ಬಳಸಿ ನಿರ್ಮಿಸಿರುವಂತಹ ಇದು ಅಪೂರ್ಣವಾದ ರಚನೆಯಾಗಿದ್ದರೂ ಇದನ್ನು ನೋಡಲು ಪ್ರತಿನಿತ್ಯ ಸಾವಿರಾರು ಮಂದಿ ಇಲ್ಲಿಗೆ ಬರ್ತಾರೆ. ಇಲ್ಲಿನ ಕಂಬ ಹಾಗೂ ಕಲ್ಲುಗಳಲ್ಲಿ ನರ್ತಕಿ, ಆನೆ, ಹೀಗೆ ಕೆಲವು ಸುಂದರವಾದಂತಹ ಕೆತ್ತನೆಗಳಿವೆ. ಇನ್ನು ಕೆಳಭಾಗದಿಂದ ಮೇಲಕ್ಕೆ ಹೋಗೋದಕ್ಕೆ 2 ಬದಿಯಲ್ಲಿ ಮೆಟ್ಟಲುಗಳಿದ್ದಾವೆ. ಇವುಗಳ ಮೂಲಕ ಮೇಲ್ಭಾಗಕ್ಕೆ ಹೋದಲ್ಲಿ ಇಡೀ ಮೇಲುಕೋಟೆಯ ಸುತ್ತಮುತ್ತಲಿನ ದೃಶ್ಯ ಅಲ್ಲಿಂದ ಅತ್ಯಂತ ಅದ್ಭುತವಾಗಿ ಗೋಚರಿಸುತ್ತೆ. ಆದರೆ ವಯಸ್ಸಾದಂಥವರು, ಪುಟ್ಟ ಮಕ್ಕಳು ಮೇಲಕ್ಕೆ ಹೋಗೋದು ಸ್ವಲ್ಪ ಅಪಾಯಕಾರಿ. ಇಲ್ಲಿ ದೊಡ್ಡ ದೊಡ್ಡದಾದಂತಹ ಕಲ್ಲುಗಳು, ಹಾಗೆ ಅಲ್ಲಿ ಅಂತರ ಸಹ ಎಲ್ಲನೂ ಸಹ ಇದೆ. ಅತ್ಯಂತ ಜೋಪಾನವಾಗಿ ಮೇಲ್ಗಡೆ ಓಡಾಡಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಇನ್ನು ಈ ಮೇಲ್ಭಾಗದಲ್ಲಂತೂ ಸಹ
ಸುತ್ತಲಿನ ದೃಶ್ಯ ಅತ್ಯಂತ ನಯನ ಮನೋಹರವಾಗಿದೆ. ಬೀಸಿ ಬರುವಂತಹ ತಂಗಾಳಿ, ಸುತ್ತಲಿನ ತಾಣಗಳು, 10 ಕಿಲೋಮೀಟರ್ ದೂರದ ಹಸಿರ ಪ್ರದೇಶ ಎಲ್ಲವೂ ಸಹ ಇಲ್ಲಿಂದ ಗೋಚರ ಆಗುತ್ತೆ. ಹಾಗೆ ಸಮೀಪದಲ್ಲೇ ಪಾರ್ಕಿಂಗ್ ಸ್ಥಳ ಇದೆ. ಅಲ್ಲಿಂದ ಕೆಲವು ಮೆಟ್ಟಿಲುಗಳನ್ನು ಹತ್ತಿ ರಾಯಗೋಪುರದ ಸ್ಥಳವನ್ನು ಪ್ರವೇಶಿಸಬೇಕು. ಇನ್ನು ಈ ಸ್ಥಳದ ಸುತ್ತಲೂ ವಿಶಾಲವಾದಂತಹ ಪ್ರದೇಶ ಇದೆ. ಫೋಟೋಶೂಟ್, ಪ್ರೀ ವೆಡ್ಡಿಂಗ್ ಶೂಟ್ಗಂತೂ ಅಚ್ಚುಮೆಚ್ಚಿನ ತಾಣ ಇದಾಗಿದೆ. ಇನ್ನು ಪ್ರವಾಸಿಗರ ಹಸಿವಿನ ದಾಹವನ್ನು ನೀಗಿಸೋದಕ್ಕೆ ಇಲ್ಲಿ ಸುತ್ತಮುತ್ತ ಸಣ್ಣ ಪುಟ್ಟ ಕುರುಕಲು ತಿಂಡಿಯ ಅಂಗಡಿಗಳು ಸಹ ಇದ್ದಾವೆ. ಒಟ್ಟಾರೆ ನಿಮ್ಮ ಬಿಡುವಿನ ವೇಳೆಯಲ್ಲಿ ಕುಟುಂಬ ಸಮೇತ ಭೇಟಿ ನೀಡೋದಕ್ಕೆ ಇದು ಅತ್ಯಂತ ಪ್ರಶಸ್ತವಾದಂತಹ ಸ್ಥಳ ಆಗಿದೆ. ಆತ್ಮೀಯರೇ, ನಮ್ಮ ಚಾನಲಲ್ಲಿ ನೂರಾರು ಪ್ರವಾಸಿ ಸ್ಥಳಗಳ ವಿಡಿಯೋಗಳು, ಮೋಟಿವೇಶನಲ್ ವಿಡಿಯೋಗಳು, ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತಹ ವಿಡಿಯೋಗಳು ಹಾಗೂ ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸಿದಂತಹ ವಿಡಿಯೋಗಳು ಲಭ್ಯ ಇದ್ದು, ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದಲ್ಲಿ ಹಾಗೂ ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾದಂತಹ ವ್ಯಾಟ್ಸಪ್ ಹಾಗೂ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆದಲ್ಲಿ ಮುಂದಿನ ಎಲ್ಲ ಅಪ್ಡೇಟ್ಸ್ ನಿಮಗೆ ನೇರವಾಗಿ ತಲುಪುತ್ತವೆ. ಆತ್ಮೀಯರೇ, ಪ್ರೋತ್ಸಾಹಕ್ಕಾಗಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ. ವಿಡಿಯೋ ವೀಕ್ಷಿಸಿದ್ದಕ್ಕೆ ತಮಗೆ ಧನ್ಯವಾದ.